ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಾದ KSRP, IRB, KSISF, ಹೈದರಾಬಾದ್ ಕರ್ನಾಟಕ ಹಾಗೂ ನಾನ್ ಹೈದರಾಬಾದ್ ಕರ್ನಾಟಕ ಎರಡೂ ವಿಭಾಗದ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾವೆಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು, ಕಡ್ಡಾಯ ಕನ್ನಡ ಎಕ್ಸಾಮಿಷನ್ ಹೇಗೆ ಪಡಿಬೇಕು, ಅದೇ ರೀತಿ ಕಾಮನ್ ಮಿಸ್ಟೇಕ್ಸ್ನ ಯಾವ ರೀತಿ ಅವಾಯ್ಡ್ ಮಾಡ್ಬೋದು, ಸೊ ಪ್ರತಿಯೊಂದು ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಅಪ್ಡೇಟ್ಸ್ಗಳು, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಏನೇ ಅಪ್ಡೇಟ್ಸ್ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಬೆಲ್ ಐಕನ್ ಪ್ರೆಸ್ ಮಾಡ್ಕೊಂಡ್ರೆ ಮಾತ್ರ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಎರಡೂ ವಿಭಾಗಗಳಿಗೆ ಸೇರಿಸಿ ಎಷ್ಟು ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ ಅಂದರೆ 2314 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಇದರಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕದವರಿಗೆ KSRP ಹುದ್ದೆಗಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 1455 ಹುದ್ದೆಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಸೊ ಅದರಲ್ಲಿ ಪುರುಷ ಬಂದ್ಬಿಟ್ಟು 1382 ಹುದ್ದೆಗಳಿದ್ದಾವೆ, ಮಹಿಳಾ ಬಂದ್ಬಿಟ್ಟು 73 ಹುದ್ದೆಗಳಿದ್ದಾವೆ. ಓಕೆ, ಸೊ ಇದು ಬಂದ್ಬಿಟ್ಟು ನಾನ್ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗಾಗಿರುತ್ತೆ. ಸೊ 1455 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಅದೇ ರೀತಿ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ 334 ಹುದ್ದೆಗಳಿದ್ದಾವೆ, ಮಹಿಳಾ ಅಭ್ಯರ್ಥಿಗಳಿಗೆ 50, ಪುರುಷ ಅಭ್ಯರ್ಥಿಗಳಿಗೆ 284 ಹುದ್ದೆಗಳಿದ್ದಾವೆ. ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ KSISF ಅವರಿಗೆ 364 ಹುದ್ದೆಗಳು, ಮಹಿಳಾ 90, ಪುರುಷ 274 ಹುದ್ದೆಗಳಿದ್ದಾವೆ. ಹಾಗೆ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಭಾರತೀಯ ಮೀಸಲು ಪಡೆ, ಇದರಲ್ಲಿ 161 ಕೇವಲ ಪುರುಷರಿಗೆ ಮಾತ್ರ ಈ ಒಂದು ಹುದ್ದೆಗಳಿಗೆ ಅವಕಾಶ ಇದೆ. ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ನೋಡೋದಾದ್ರೆ, ಸೊ ಇದು ಕಾಮನ್ ಅಪ್ಲಿಕೇಶನ್ ಆಗಿರುತ್ತೆ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ. ಸೊ ಮೊದಲನೇದಾಗಿ ನೀವು ಆಲ್ರೆಡಿ ಸೈನ್ ಇನ್ ಆಗಿದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ನೀವು ಲಾಗಿನ್ ಆಗ್ಬೋದು. ಸೊ ನೀವೇನಾದರೂ ಹೊಸ ಬಳಕೆದಾರರ ಅಂತಂದ್ರೆ ಇಲ್ಲಿ ಹೊಸ ಬಳಕೆದಾರರ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಸೊ ಮೊದಲನೇದಾಗಿ ಈ ಹೊಸ ಬಳಕೆದಾರರ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಿಂಕ್ ಬಂದ್ಬಿಟ್ಟು ನೇಮಕಾತಿ ಸೆಕ್ಷನ್ ಅಲ್ಲಿ ನಿಮಗೆ ಆನ್ಲೈನ್ ಅರ್ಜಿ ಲಿಂಕ್ ಸಿಗುತ್ತೆ. ಇದು RPC ವಿಭಾಗದ ಲಿಂಕ್ ಆಗಿರುತ್ತೆ. ಸೊ ಹಾಗೆ ಕಲ್ಯಾಣ ಕರ್ನಾಟಕ ವಿಭಾಗದವರಿಗೆ ಬೇರೆ ಲಿಂಕ್ ಇರುತ್ತೆ. ಸೊ ಈ ಲಿಂಕ್ ನೋಡ್ಬೋದು, ಇಲ್ಲಿ KSRP ಕಲ್ಯಾಣ ಕರ್ನಾಟಕ ಅಂತ ಇದೆ. ಸೊ ಅವ್ರಿಗೂ ಕೂಡ ಇಲ್ಲಿ ಈ ಒಂದು ಲಿಂಕ್ ಇರುತ್ತೆ. ಸೊ ಎರಡೂ ಕೂಡ ಲಿಂಕ್ ಒಂದೇ ಆಗಿರೋದ್ರಿಂದ ಸೊ ಇದು ಒಂದು ಕಾಮನ್ ಅಪ್ಲಿಕೇಶನ್ ಆಗಿರುತ್ತೆ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ. ಓಕೆ, ಸೊ ಈಗ ನೀವು ಆಲ್ರೆಡಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿದ್ದೀರಾ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ನೀವು ಕರ್ನಾಟಕ ರಾಜ್ಯದ ಪರೀಕ್ಷಾ ಮಂಡಳಿ ನಡೆಸುವ SSLC ಅಲ್ಲಿ ನೀವು ತೇರ್ಗಡೆ ಆಗಿರುವಂತ ಕೇಳಿದ್ದಾರೆ, ಎಸ್ ಅಂತ ಕೊಡಿ. ದೆನ್ ನಿಮ್ಮ ಒಂದು SSLC ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿಬಿಟ್ಟು ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಬೇಕು. ಸೊ ನೀವು SSLC ರಿಜಿಸ್ಟ್ರೇಷನ್ ನಂಬರ್ ವೆರಿಫೈ ಮಾಡಿದಾಗ ನಿಮ್ಮ ಎಲ್ಲ ಡೀಟೇಲ್ಸ್ ಇಲ್ಲಿ ಫೆಚ್ ಆಗಿ ಇಲ್ಲಿ ಕೆಳಗಡೆ ನಿಮ್ಮ SSLC ರಿಜಿಸ್ಟರ್ ನಂಬರ್ ಮತ್ತು ನೇಮು, ಡೇಟ್ ಆಫ್ ಬರ್ತು ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಹಾಗೆ ನಿಮ್ಮ ನೋಡಿ ಜನ್ಮ ದಿನಾಂಕ ಬರುತ್ತೆ, ಜೆಂಡರ್ ಬರುತ್ತೆ, ಆಮೇಲೆ ತಂದೆ ತಾಯಿ ಹೆಸರು ಎಲ್ಲ ಇಲ್ಲಿ ಫೆಚ್ ಆಗುತ್ತೆ ಆಸ್ ಪರ್ ಯುವರ್ SSLC ಮಾರ್ಕ್ಸ್ ಕಾರ್ಡ್. ಸೊ ಇಲ್ಲಿ ಚೂಸ್ ರಿಜಿಸ್ಟ್ರೇಷನ್ ಮೆಥಡ್ ಅಂತ ಇದೆ, ಇಲ್ಲಿ ಇದು ಬಾಕ್ಸ್ನ ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಈ ಒಂದು ಕ್ಲಿಕ್ಕಿಂಗ್ ಪ್ರೊಸೀಡ್ ಅಂತ ಹೇಳ್ಬಿಟ್ಟು ಒಂದು ಪಾಪಪ್ ಮೆಸೇಜ್ ಬರುತ್ತೆ, ಇದನ್ನು ಚೆಕ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮ್ಮ KYC ಸರ್ವಿಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿಬಿಟ್ಟು ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ. ಸೊ ದೆನ್ ಇಲ್ಲಿ ಜನರೇಟ್ OTP ಅಂತ ಇದೆ, OTP ಸೆಲೆಕ್ಟ್ ಮಾಡಿಬಿಟ್ಟು ಸೊ ಇಲ್ಲಿ ನೋಡಿ OTP ಸೆಲೆಕ್ಟ್ ಮಾಡಿಬಿಟ್ಟು ಸೊ ನೀವು ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಮೊಬೈಲ್ ನಂಬರ್ಗೆ ಬಂದ OTPಯನ್ನು ಇಲ್ಲಿ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ನೋಡಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಅಲ್ಲಿ ಏನು ಕೇಳ್ತಿದ್ದಾರೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಸೊ ಮೊದಲಿಗೆ ನೀವು ಏನೇನು ಆಪ್ಷನ್ಸ್ ಇಲ್ಲಿ ಎಂಟರ್ ಮಾಡಿದ್ರೆ ಅದೆಲ್ಲ ಇಲ್ಲಿ ತೋರಿಸುತ್ತೆ. ಸೊ ಇದೆಲ್ಲ ನೀವು ಏನು ಆಸ್ ಪರ್ ಯುವರ್ SSLC ಮಾರ್ಕ್ಸ್ ಕಾರ್ಡ್ ಇಲ್ಲಿ ಫೆಚ್ ಆಗಿರುತ್ತೆ. ನೆಕ್ಸ್ಟ್ ನೀವು ಏನು ಮಾಡಬೇಕಾಗಿರುತ್ತೆ ಅಂದರೆ ಇಲ್ಲಿ ಕ್ವಾಲಿಫಿಕೇಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, PUC ಸೆಲೆಕ್ಟ್ ಮಾಡ್ಕೊಳ್ಳಿ, ಆದಮೇಲೆ ನ್ಯಾಷನಾಲಿಟಿ ಇಂಡಿಯನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಇಮೇಲ್ ID ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ. ಸೊ ಇಮೇಲ್ ID ಎಂಟರ್ ಮಾಡಿ. ಸೊ ಇಮೇಲ್ ID ಎಂಟರ್ ಮಾಡಿಬಿಟ್ಟು ಸೆಂಡ್ OTP ಅಂತ ಕೊಡಿ. ಓಕೆ, ಸೊ ಒಂದು OTP ನಿಮ್ಮ ಇಮೇಲ್ IDಗೆ ಹೋಗಿರುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ ಆ OTP ಏನು ಬಂದಿರುತ್ತೆ ಆ OTPನ ಇಲ್ಲಿ ಎಂಟರ್ ಮಾಡಿಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡಬೇಕು. ಸೊ ನೋಡಿ, ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ವೆರಿಫೈಡ್ ಅಂತ ಮಾಡಿದ್ಮೇಲೆ ಈ ಥರ ಗ್ರೀನ್ ಮಾರ್ಕಲ್ಲಿ
ವೆರಿಫೈಡ್ ಅಂತ ಬರುತ್ತೆ. ಸೊ ಇಲ್ಲಿ ಮೊಬೈಲ್ ವೆರಿಫೈಡ್ ಆಲ್ಸೋ ಸಕ್ಸಸ್ಫುಲಿ ಅಂತ ಇಲ್ಲಿ ಬರುತ್ತೆ ಪಾಪಪ್ ಮೆಸೇಜ್. ಸೊ ಇದಾದ ಮೇಲೆ ನೀವು ಕನಿಷ್ಠ 8 ಕ್ಯಾರೆಕ್ಟರ್ ನಿಮ್ಮ ಒಂದು ಪಾಸ್ವರ್ಡ್ನ ಇಲ್ಲಿ ಇಟ್ಕೊಬೇಕು, ಸೆಟ್ ಮಾಡಬೇಕು. ಯಾಕಂದರೆ ಲಾಗಿನ್ ಆಗಲಿಕ್ಕೆ ಇದೇ ಪಾಸ್ವರ್ಡ್ ಯೂಸ್ ಆಗೋದು. ಹಾಗಾಗಿ ಪಾಸ್ವರ್ಡ್ನ ಕ್ಲೀನಾಗಿ ಸೆಟ್ ಮಾಡ್ಕೊಳ್ಳಿ. ಅದಾದ ಮೇಲೆ ನಿಮ್ಮ ನೋಡಿ ಅಭ್ಯರ್ಥಿಯ ಪಾಸ್ಪೋರ್ಟ್ ಗಾತ್ರದ ಒಂದು ಅಪ್ಲೋಡ್ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು, ರೆಡಿ ಇಟ್ಕೊಂಡಿರಬೇಕು. ಅದಾದಮೇಲೆ ಸಿಗ್ನೇಚರ್, ಓಕೆ, ಇದು ಕೂಡ 50 KB ಒಳಗಿರಬೇಕು. ಫೋಟೋ ಕಾಪಿ ಕೂಡ ಒಂದು 50 KB ಒಳಗಿರಬೇಕು. ಅದೇ ರೀತಿ ನಿಮ್ಮ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಏನಿದೆ ಅದು ಕೂಡ 50 KB ಒಳಗಿರಬೇಕು. ಇದು ಮೂರು ಕೂಡ ಸ್ಕ್ಯಾನ್ ಮಾಡಿಕೊಂಡು ರೆಡಿ ಇಟ್ಕೊಂಡಿರಿ, ಒಂದು ಫೋಲ್ಡರಲ್ಲಿ ಸೇವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೂರು ಕೂಡ ಅಪ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಕ್ಯಾಪ್ಚಾ ಕೋಡ್ ಹಾಕಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕು. ಸೊ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೋಡಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಒಂದು ಮೆಸೇಜ್ ಬರುತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರ್ ಇಲ್ಲಿ ಜನರೇಟ್ ಆಗುತ್ತೆ. ಇದನ್ನು ನೋಟ್ ಮಾಡ್ಕೊಳ್ಳಿ, ಒಂದು ಫೋಟೋ ಆದರೂ ಹೊಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಏನೇನು ಡೀಟೇಲ್ಸ್ನ ಫಿಲ್ ಮಾಡಿದ್ರಿ ಎಲ್ಲ ಇಲ್ಲಿ ಡೀಟೇಲ್ಸ್ ಬರುತ್ತೆ. ಸೊ ಇದೆಲ್ಲ ಆದಮೇಲೆ ಗೋ ಟು ಹೋಮ್ ಪೇಜ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಹೋಮ್ ಪೇಜಿಗೆ ಬಂದ ಮೇಲೆ ಇಲ್ಲಿ ನೋಡಿ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿಬಿಟ್ಟು ಇಲ್ಲಿ ಕ್ಯಾಪ್ಚಾ ಏನಿದೆ ಎಂಟರ್ ಮಾಡಿಬಿಟ್ಟು ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡಿ. ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿ ಲಾಗಿನ್ ಮಾಡಿದಾಗ ಸೊ ನಿಮ್ಮ ಇಲ್ಲಿ ಅಕೌಂಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಅಕೌಂಟಲ್ಲಿ ನೋಡ್ಬೋದು ನಿಮ್ಮ ಎಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಫಸ್ಟ್ ಟೋಟಲಿ ಎಷ್ಟು ಸ್ಟೆಪ್ಸ್ ಇದೆ ಅಂದರೆ ಟೋಟಲಿ 10 ಸ್ಟೆಪ್ಸ್ನ ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗ್ತದೆ ಜನರಲ್ ಡೀಟೇಲ್ಸಲ್ಲಿ. ಸೊ ಇದರಲ್ಲಿ ಮೊದಲನೇದಾಗಿ ಜನರಲ್ ಇನ್ಫಾರ್ಮೇಷನ್ ಇರುತ್ತೆ, ಅದಾದಮೇಲೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇರುತ್ತೆ, ಅದಾದಮೇಲೆ ರಿಸರ್ವೇಷನ್ ಇರುತ್ತೆ, ಅದಾದಮೇಲೆ ಅದರ್ ಇನ್ಫಾರ್ಮೇಷನ್ ಇರ್ತವೆ, ಏಜ್ ರಿಲ್ಯಾಕ್ಸೇಷನ್, ಡಾಕ್ಯುಮೆಂಟ್ ಅಪ್ಲೋಡು, ಪೋಸ್ಟ್ ಸೆಲೆಕ್ಷನ್ ಇರುತ್ತೆ 7ನೇ ಆಪ್ಷನಲ್ಲಿ. 8ನೇದರಲ್ಲಿ ಡಿಕ್ಲರೇಷನ್ ಇರುತ್ತೆ, 9 ಪೇಮೆಂಟ್ ಇರುತ್ತೆ, 10 ಅಪ್ಲಿಕೇಶನ್ ಪ್ರಿಂಟ್ ಇರುತ್ತೆ. ಸೊ ಇದನ್ನು 1 by 1 ತಿಳಿಸ್ಕೊಡ್ತೀನಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪಾಸ್ ಮಾಡಿ ಕ್ಲೀನಾಗಿ ಏನೋ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ ಅಪ್ಲೈ ಮಾಡಿ. ಬಿಕಾಸ್ ಎಡಿಟ್ ಆಪ್ಷನ್ ಮತ್ತೆ ಬಿಡೋದಿಲ್ಲ. ಸೊ ಇದರಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಎಡಿಟ್ ಆಪ್ಷನ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಯಾವುದೇ ತಪ್ಪು ಮಾಡದೆ ಅರ್ಜಿಯನ್ನು ಸಲ್ಲಿಸಿ. ಸೊ ಮೊದಲನೇದು ನೋಡಿ ಜನರಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಜನರಲ್ ಇನ್ಫಾರ್ಮೇಷನ್ ಏನೇನು ಇರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಜನರಲ್ ಇನ್ಫಾರ್ಮೇಷನಲ್ಲಿ ಪರ್ಸನಲ್ ಡೀಟೇಲ್ಸ್ ಇರುತ್ತೆ, ಕಮ್ಯುನಿಕೇಷನ್ ಡೀಟೇಲ್ಸ್ ಇರುತ್ತೆ. ಪರ್ಸನಲ್ ಡೀಟೇಲ್ಸಲ್ಲಿ ನೀವೇನು ರಿಜಿಸ್ಟ್ರೇಷನ್ ಮಾಡುವಾಗ ಹಾಕಿದ್ರಿ ಇದೆಲ್ಲ ಆಟೋಮೆಟಿಕ್ ಫೆಚ್ ಆಗುತ್ತೆ. ಕಮ್ಯುನಿಕೇಷನ್ ಡೀಟೇಲ್ಸಲ್ಲೂ ಕೂಡ ನಿಮ್ಮ ಇಮೇಲು, ಮೊಬೈಲ್ ನಂಬರ್ ಫೆಚ್ ಆಗುತ್ತೆ. ನಿಮ್ಮ ವಿಳಾಸ ಒಂದು ನೀವು ಇಲ್ಲಿ ಹಾಕಬೇಕು, ಆಮೇಲೆ ಪಿನ್ ಕೋಡ್ ಹಾಕಬೇಕು. ಅದೇ ರೀತಿ ನಿಮ್ಮ ಒಂದು ಸ್ಟೇಟು, ಜಿಲ್ಲೆ, ತಾಲೂಕು, ಆಮೇಲೆ ನ್ಯಾಷನಾಲಿಟಿ, ಧರ್ಮ ಎಂಟರ್ ಮಾಡಬೇಕು. ಆಮೇಲೆ ಮಾತೃಭಾಷೆ, ವಿದ್ಯಾರ್ಹತೆ ಆಲ್ರೆಡಿ ಫೆಚ್ ಆಗಿರುತ್ತೆ. ಸೊ ನೀವು ಮೆರಿಟಿಯಲ್ ಸ್ಟೇಟಸ್ ಕೂಡ ಇಲ್ಲಿ ಏನೋ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಜನರಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ನಿಮ್ಮ ಜನರಲ್ ಡೀಟೇಲ್ಸ್ ಎಲ್ಲ ಸೇವ್ ಆದಮೇಲೆ ಅಲ್ಲಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಸೊ ನೀವು ಏನೆಲ್ಲ ಡೀಟೇಲ್ಸ್ನ ಫಿಲಪ್ ಮಾಡಿದ್ದೀರಾ ಅದು ಕರೆಕ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ರಿವ್ಯೂ ಆಪ್ಷನ್ ಬರುತ್ತೆ, ರಿವ್ಯೂ ಅಂತ ಕೊಟ್ಬಿಟ್ಟು ನೀವು ಮತ್ತೊಂದು ಸಲ ಚೆಕ್ ಮಾಡ್ಬೋದು. ಸೊ ಅದಾದಮೇಲೆ ಸೇವ್ ಆದಮೇಲೆ ನೆಕ್ಸ್ಟ್ ಬಟನ್ ಇದೆ, ಈ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಬಟನ್ ಕ್ಲಿಕ್ ಆದಮೇಲೆ ಫಸ್ಟ್ ಇಲ್ಲಿ ಗ್ರೀನ್ ಟಿಕ್ ಮಾರ್ಕ್ ಬರುತ್ತೆ, ಜನರಲ್ ಇನ್ಫಾರ್ಮೇಷನ್ ಇಲ್ಲಿ ಸೇವ್ಡ್ ಆಗಿದೆ. ಸೊ ನೆಕ್ಸ್ಟ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಬರುತ್ತೆ. ಸೊ ಕ್ವಾಲಿಫಿಕೇಶನ್ ಡೀಟೇಲ್ಸಲ್ಲಿ ನೋಡಿ ರೆಫರ್ಸ್ ಟು ಮ್ಯಾಂಡೇಟರಿ ಫೀಲ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ PUC 12th ಕರ್ನಾಟಕ ಬೋರ್ಡ್ ಫೆಚ್ ಡೇಟಾ ಫ್ರಮ್ ಪೋರ್ಟಲ್, ಇಫ್ ನಾಟ್ ಫೌಂಡ್ ಎಂಟರ್ ಮ್ಯಾನ್ಯುವಲಿ, ಫಾರ್ ಅದರ್ ಬೋರ್ಡ್ ಅದರ್ ಡೀಟೇಲ್ಸ್ ಮ್ಯಾನ್ಯುವಲಿ. ಓಕೆ, ಸೊ ಇಲ್ಲಿ ಏನು ಫೆಚ್ PUC ಬೋರ್ಡಿಂದ ಡೇಟಾ ಇನ್ ಕೇಸ್ ಏನಾದರೂ ನಿಮ್ಮದು ಫೆಚ್ ಆಗಿಲ್ಲ ಅಂದರೆ ನೀವು ಮ್ಯಾನ್ಯುವಲಿ ಕೂಡ ಇಲ್ಲಿ ಎಂಟರ್ ಮಾಡ್ಬೋದು. ಸೊ ಇಲ್ಲಿ ಕ್ವಾಲಿಫಿಕೇಶನ್ ಟೈಪ್ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ PUC ಕರ್ನಾಟಕ ಬಿಫೋರ್ ಆರ್ ಆಫ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಯಾವಾಗ ಪಾಸ್ಔಟ್ ಆಗಿರೋದು ಅದನ್ನು ಬರೀರಿ. ಸೊ ಆಫ್ಟರ್ ಪಾಸ್ಔಟ್ 2008 ಅಂದರೆ ಆಫ್ಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಬಿಫೋರ್ ಅಂದರೆ ಬಿಫೋರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, PUC ಕರ್ನಾಟಕ ಬೋರ್ಡ್ನ. ಸೊ ಅದರ್ವೈಸ್ ಇನ್ ಕೇಸ್ ನಿಮ್ದು ಏನಾದರೂ ಫೆಚ್ ಆಗಿಲ್ಲ ಅಂದರೆ ನೀವು ಮ್ಯಾನ್ಯುವಲಿ ಕೂಡ ಡೀಟೇಲ್ಸ್ನ ಎಂಟರ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ಆಫ್ಟರ್ 2008 ಅಂತ ಕೊಟ್ಟಾದ್ಮೇಲೆ ಇಲ್ಲಿ ಕರ್ನಾಟಕ PUC ಬೋರ್ಡ್ ಪೋರ್ಟಲ್ ಬರುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಆಮೇಲೆ ಎಕ್ಸಾಮಿನೇಷನ್ ಮಂತ್, ಪಾಸಿಂಗ್ ಇಯರ್ ಅಂತ ಆಗ್ಬಿಟ್ಟು ಫೆಚ್ ಅಂತ ಕ್ಲಿಕ್ ಮಾಡಿ. ಸೊ ಫೆಚ್ ಅಂತ ಕ್ಲಿಕ್ ಆದಮೇಲೆ ಸಕ್ಸಸ್ಫುಲಿ ಫೆಚ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಬೋರ್ಡು, ಯೂನಿವರ್ಸಿಟಿ, ಮದರ್ ನೇಮು, ಫಾದರ್ ನೇಮು, ಸೊ ಟೋಟಲಿ ನಿಮ್ಮ PUC ಡೀಟೇಲ್ಸ್ ಎಲ್ಲ ಇಲ್ಲಿ ಫೆಚ್ ಆಗಿರುತ್ತೆ. ಸೊ ಅದೇ ರೀತಿ ನಿಮ್ಮ ಅಕಾಡೆಮಿಕ್ ಮಾರ್ಕ್ಸ್ ಕೂಡ ಇಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ, ಕಾಲೇಜ್ ಡೀಟೇಲ್ಸ್ ಕೂಡ ಇಲ್ಲಿ ಬರುತ್ತೆ. ಸೊ ಇಲ್ಲಿ ನೀವು ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಬೇಕು, ಕಾಲೇಜ್ ಡೀಟೇಲ್ಸಲ್ಲಿ ಡಿಸ್ಟಿಕ್ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದಾದ ಮೇಲೆ ಡಿಸ್ಟಿಕ್ಕು, ಸೊ ಡಿಸ್ಟಿಕ್ ಆದಮೇಲೆ ತಾಲೂಕು, ಸೊ ತಾಲೂಕು ಯಾವ್ದು ಬರುತ್ತೆ ಅದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಸೇವ್ ಅಂತ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ರಿಸರ್ವೇಷನ್ ಕ್ಲೇಮ್ಸ್ ಬರುತ್ತೆ. ಸೊ ರಿಸರ್ವೇಷನ್ ಕ್ಲೇಮ್ ಆಪ್ಷನಲ್ಲಿ ಸೊ ಕೆಟಗರಿ ಕ್ಲೇಮ್ ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ ನೀವು GM ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೇಮ್ ಮಾಡಲು ಬಯಸುವಿರಾ ಅಂತ ಹೇಳ್ಬಿಟ್ಟಿದ್ರೆ ನೀವು ರಿಸರ್ವೇಷನ್ ಅಲ್ಲಿ ಬಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು
ನಿಮ್ಮ ಒಂದು ಆರ್ ಡಿ ನಂಬರ್ ಹಾಕಬೇಕಾಗ್ತದೆ. ಆರ್ ಡಿ ನಂಬರ್ ಹಾಕ್ಬಿಟ್ಟು ಚೆಕ್ ಆರ್ ಡಿ ನಂಬರ್ ಅಂತ ಕೊಟ್ಟರೆ ನೀವು ರಿಸರ್ವೇಷನ್ ಪಡಿಬಹುದು. ಸೊ ನೀವು ಕಲ್ಯಾಣ ಕರ್ನಾಟಕದವರಾದರೆ 371J ಸರ್ಟಿಫಿಕೇಟ್ನ ನೀವು ಎಂಟರ್ ಮಾಡಬೇಕು. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಏನು ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್ ಇದೆ ಅದು ಕೂಡ ಅಲ್ಲಿ ಹಾಕ್ಬಿಟ್ಟು ಚೆಕ್ ಅಂತ ಕೊಟ್ರಿ. ಅಲ್ಲಿ ಎಲ್ಲ ಡೀಟೇಲ್ಸ್ ಫೆಚ್ ಆಗುತ್ತೆ. ಆಮೇಲೆ ರೂರಲ್ ಕೋಟಾ ಕ್ಲೇಮ್ ಅದು ಕೂಡ ಇದ್ರೆ ಎಸ್ ಅಂತ ಕೊಡಿ. ಕನ್ನಡ ಮೀಡಿಯಂ ಇದೆ, ಸೊ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅಂದ್ರೆ ಏನು ಕನ್ನಡ ಮೀಡಿಯಂ ಕೋಟಾದಲ್ಲಿ ಬಂದ್ರೆ ಸೊ ಅದು ಕೂಡ ನೀವು ಇಲ್ಲಿ ಸರ್ಟಿಫಿಕೇಟ್ ನ ಕೊಡ್ಬೇಕಾಗ್ತದೆ. ಅದೇ ರೀತಿ ಏನೋ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಹಾಗೆ ಇದೆಲ್ಲ ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ ಇದನ್ನೆಲ್ಲ ವೆರಿಫೈಡ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಇದನ್ನ ಇನ್ನೊಂದು ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಿ. ಸೊ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ನಂತರ ಸೇವ್ ರಿಸರ್ವೇಶನ್ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಆರ್ ಡಿ ನಂಬರ್ ಹಾಕಿ ಚೆಕ್ ಆರ್ ಡಿ ನಂಬರ್ ಅಂತ ಕೊಟ್ಟರೆ ನಿಮ್ಮ ಆರ್ ಡಿ ಡೀಟೇಲ್ಸ್ ಎಲ್ಲ ಇಲ್ಲಿ ಫೆಚ್ ಆಗುತ್ತೆ. ನೀವು ಯಾವ ಕ್ಯಾಟಗರಿ ಏನೇನಂತ ಹೇಳ್ಬಿಟ್ಟು ಆರ್ ಡಿ ಸರ್ಟಿಫಿಕೇಟ್ ಸ್ಟೇಟಸ್ ಅಕ್ಸೆಪ್ಟೆಡ್ ಅಂತ ಇಲ್ಲಿ ಕೂಡ ಬರುತ್ತೆ. ಸೊ ಇದನ್ನ ಚೆಕ್ ಮಾಡಿಬಿಟ್ಟು ಅದಾದ ನಂತರ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ ನೋಡಿ ಕಲ್ಯಾಣ ಕರ್ನಾಟಕ ರೀಸನ್ ಇದು ನಾಟ್ ಕ್ಲೇಮಿಂಗ್ HK ಅಂತ ಇದೆಯಲ್ಲ ಇದನ್ನ ಸೇವ್ ಮಾಡಿ. ಹಾಗೆ ನೆಕ್ಸ್ಟ್ ರೂರಲ್ ಕ್ಯಾಟಗರಿ ಅಂತ ಇದೆ ಇದನ್ನ ಸೇವ್ ಮಾಡಿ. ಸೊ ನೆಕ್ಸ್ಟ್ ಅದರ್ ಇನ್ಫಾರ್ಮೇಶನ್ ಟ್ಯಾಬಿಗೆ ಬರ್ತೀರಾ. ಸೊ ಇಲ್ಲಿ ನೋಡಿ ಫಾರೆಸ್ಟ್ ಏರಿಯಾ ಟ್ರೈಬಲ್ ಪರ್ಸನ್ ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಆರ್ ಯು ಫಾರೆಸ್ಟ್ ಏರಿಯಾ ಟ್ರೈಬಲ್ ಪರ್ಸನ್ ಇದ್ರೆ ನಿಮ್ದು ಅಕಾರ್ಡಿಂಗ್ ಟು ಯು ಸೆಲೆಕ್ಟ್ ಮಾಡ್ಕೊಳ್ಳಿ ಆಪ್ಷನ್ಸ್. ನೆಕ್ಸ್ಟ್ ಸೆಕ್ಷನ್ 2 ಫಿಸಿಕಲ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಿನಿಮಮ್ ಹೈಟ್ ಆಮೇಲೆ ರಿಕ್ವೈರ್ಡ್ 168 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಫಾರೆಸ್ಟ್ ಟ್ರೈಬಲ್ಗೆ 155 ಕಾಮನ್ 168 ನ ಕೊಟ್ಟಿದ್ದಾರೆ. ಸೊ ನಿಮ್ಮ ಹೈಟ್ ಚೆಸ್ಟ್ ಆಮೇಲೆ ಮತ್ತೇನೋ ಸೊ ಇಲ್ಲಿ ನಿಮ್ಮ ಹೈಟ್ ಮತ್ತೆ ಚೆಸ್ಟ್ ಎಂಟರ್ ಮಾಡಿ. ನೆಕ್ಸ್ಟ್ ಗೌರ್ಮೆಂಟ್ ಸರ್ವೆಂಟ್ ಇನ್ಫಾರ್ಮೇಶನ್ ನೀವೇನಾದರೂ ಸರ್ಕಾರಿ ಸೇವಕರಾಗಿದ್ರೆ ಅಲ್ಲೂ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಆ್ಯಂಡ್ ಕನ್ನಡ ಎಕ್ಸಾಮ್ ಕ್ಲೇಮ್. ಸೊ ಇಲ್ಲಿರೋದು ಇಂಪಾರ್ಟೆಂಟು ಯಾರೆಲ್ಲ ಕನ್ನಡ ಎಕ್ಸಾಮ್ಷನ್ ಪಡಿಬೇಕಂತಿದ್ದೀರಾ. ಸೊ ಕನ್ನಡ ಎಕ್ಸಾಮ್ಷನ್ ಕೇಳ್ತಿದ್ರಲ್ಲ ಸೊ ಅವರೆಲ್ಲ ಇಲ್ಲಿ ಕನ್ನಡ ಎಕ್ಸಾಮ್ಷನ್ ಕರೆಕ್ಟಾಗಿ ಡೀಟೇಲ್ಸ್ನ ಫಿಲಪ್ ಮಾಡಿದರೆ ನೀವು ಕನ್ನಡ ಎಕ್ಸಾಮ್ಷನ್ ತೊಗೊತೀರಾ. ಅದರ್ವೈಸ್ ಯು ಹ್ಯಾವ್ ಟು ರೈಟ್ ಕಂಪಲ್ಸರಿ ಕನ್ನಡ ಎಕ್ಸಾಮ್. ಸೊ ನೀವೇನಾದರೂ ಡಿಫೆನ್ಸಲ್ಲಿದ್ದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ್ವೈಸ್ ಅದನ್ನು ಆ್ಯಸ್ ಇಟ್ ಈಸ್ ಹಂಗೆ ಬಿಡಿ. ಸೊ ನೆಕ್ಸ್ಟ್ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಡೀಟೇಲ್ಸ್ನ ಕೇಳಿದ್ದಾರೆ. ಸೊ ನೀವು ನೋಡಿ ಇಲ್ಲಿ ಹ್ಯಾವ್ ಯು ಪಾಸ್ ದಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಫ್ರಮ್ KEA KPSC ಎನಿ ಅದರ್ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ನೀವೇನಾದರೂ KPSC ಮತ್ತು KEA ಇಂದ ಕಂಡಕ್ಟ್ ಮಾಡಿರತಕ್ಕಂತಹ ಕಂಪಲ್ಸರಿ ಕನ್ನಡ ಎಕ್ಸಾಮಲ್ಲಿ ಬರೆದು ಪಾಸ್ ಆಗಿದ್ರೆ ಓಕೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಅದರಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಸೊ ಆ ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ. ಓಕೆ ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಎಂಟರ್ ಮಾಡಿದರೆ ನೀವು ಕನ್ನಡ ಎಕ್ಸಾಮ್ಷನ್ ಪಡಿಬೋದು. ನೆಕ್ಸ್ಟ್ ಹ್ಯಾವ್ ಯು ಪಾಸ್ಡ್ ಕನ್ನಡ ಸಬ್ಜೆಕ್ಟ್ ಇನ್ 10th SSLC PUC ಎನಿ ಹೈಯರ್ ಲೆವೆಲ್. ಈ ಎಲ್ಲ ಕ್ಯಾಟಗರಿಯಲ್ಲಿ ನೀವೇನಾದರೂ ಕನ್ನಡ ಸಬ್ಜೆಕ್ಟ್ನ ಓದಿದ್ರೆ ಸೊ ಇಲ್ಲಿ ಕೂಡ ನೀವು ಏನೋ ಸೆಲೆಕ್ಟ್ ದಿ ಕನ್ನಡ ಲ್ಯಾಂಗ್ವೇಜ್ ಲೆವೆಲ್. ಸೊ ಇಲ್ಲಿ ಯಾವ ಭಾಷೆಯಲ್ಲಿ ಫಸ್ಟ್ ಲ್ಯಾಂಗ್ವೇಜಾ ಸೆಕೆಂಡ್ ಲ್ಯಾಂಗ್ವೇಜಾ ಥರ್ಡ್ ಲ್ಯಾಂಗ್ವೇಜಾ ಅಂತ ಕೊಟ್ಟಿದ್ದಾರೆ. ಸೊ ನೀವು ಯಾವ ಲ್ಯಾಂಗ್ವೇಜಲ್ಲಿ ಓದಿದ್ದೀರೋ ಅದು ಕೂಡ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಮೇನ್ ಏನಪ್ಪ ಅಂದರೆ SSLC PUC ಎನಿ ಹೈಯರ್ ಡಿಗ್ರಿ ಲೆವೆಲಲ್ಲಿ ನೀವು ಯಾವ ಲ್ಯಾಂಗ್ವೇಜ್ ಓದಿರ್ತೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ ಡೂ ಯು ಹ್ಯಾವ್ ಎನಿ ಕ್ರಿಮಿನಲ್ ಕೇಸ್ ಅಂತ ಏನು ಕೊಟ್ಟಿದ್ದಾರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಕಾರ್ಡಿಂಗ್ ಟು ಯು. ಓಕೆ ಅದಾದಮೇಲೆ ಹ್ಯಾವ್ ಯು ಬೀನ್ ಡಿಬಾರ್ಡ್ ಅದು ಕೂಡ ನಿಮಗೆ ಬಿಟ್ಟಿದ್ದು. ಸೊ ನೀವು ನೋಡಿ ಆಸ್ ಪರ್ ಯುವರ್ ಏನಿದೆ ಆ ಸಿಚುವೇಶನ್ ಮೇಲೆ ನೀವು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕನ್ನಡ ಡೀಟೇಲ್ಸ್ ಅಂತ ಕೊಡಿ. ಮತ್ತೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಅಂತ ಕೊಟ್ಟ ಡಾಕ್ಯುಮೆಂಟ್ ಅಪ್ಲೋಡ್ ಸೆಕ್ಷನ್ ಬರುತ್ತೆ. ಏಜ್ ರಿಲ್ಯಾಕ್ಸೇಷನ್ ಅಲ್ಲಿ ಕನ್ನಡ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಿದ್ಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಸೆಕ್ಷನ್ ಬರುತ್ತೆ. ಸೊ ಡಾಕ್ಯುಮೆಂಟ್ ಅಪ್ಲೋಡ್ ಸೆಕ್ಷನ್ ಅಲ್ಲಿ ಸೊ ಅಪ್ಲೋಡ್ ಫೋಟೋ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಏನಿದೆ ನೋಡಿ ಕ್ಯಾಂಡಿಡೇಟ್ ಫೋಟೋ ಇರುತ್ತೆ, ಕರೆಂಟ್ ಸೇವ್ಡ್ ಇಮೇಜಸ್ ಇರುತ್ತೆ, ಆಮೇಲೆ ಕ್ಯಾಂಡಿಡೇಟ್ ಸಿಗ್ನೇಚರ್ ಇರುತ್ತೆ, ಹಾಗೆ ಕ್ಯಾಂಡಿಡೇಟ್ ಥಂಬ್ ಇಂಪ್ರೆಷನ್ ಕೂಡ ಇರುತ್ತೆ. ಇವೆಲ್ಲ ಫಸ್ಟಿಗೆ ರಿಜಿಸ್ಟರ್ ಮಾಡುವಾಗ ನೀವು ಏನು ಹಾಕಿರ್ತೀರಲ್ಲ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಫೋಟೋ ಜಾಗದಲ್ಲಿ ಫೋಟೋ ಇದೆಯಾ. ಕಾಮನ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಫೋಟೋ ಜಾಗದಲ್ಲಿ ಸಿಗ್ನೇಚರ್ ಹಾಕ್ತೀರಾ, ಸಿಗ್ನೇಚರ್ ಜಾಗದಲ್ಲಿ ಫೋಟೋ ಹಾಕ್ತೀರಾ. ಸೊ ಈ ಥರ ಎಡ್ವರ್ಟ್ ಮಾಡ್ಕೋಬೇಡಿ. ಕಾಮನ್ ಮಿಸ್ಟೇಕ್ಸ್ ಇವೆ ಆಗೋದು ಜಾಸ್ತಿ ಅಪ್ಲಿಕೇಶನ್ಸ್ ಅಲ್ಲಿ. ಸೊ ಹಾಗಾಗಿ ಕ್ಲೀನಾಗಿ ವೆರಿಫೈ ಮಾಡಿ ಫೋಟೋ ಜಾಗದಲ್ಲಿ ಫೋಟೋ ಇದೆಯಾ, ಸಿಗ್ನೇಚರ್ ಜಾಗದಲ್ಲಿ ಸಿಗ್ನೇಚರ್ ಇದೆಯಾ ಅಂತ ಹೇಳ್ಬಿಟ್ಟು ಇದೆಲ್ಲ ನೋಡಿಬಿಟ್ಟು ನೋಡಿ ಆಲ್ರೆಡಿ ಇದು ಫೆಚ್ ಆಗಿದೆ. ಸೊ ಇದು ಕ್ಲೀನಾಗಿ ವೆರಿಫೈ ಮಾಡಿಬಿಟ್ಟು ನೆಕ್ಸ್ಟ್ ನೀವೇನು ಮಾಡಬೇಕು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನೀವು ಏನು ಪೋಸ್ಟ್ ಸೆಲೆಕ್ಷನ್ಗೆ ಬರ್ತೀರಾ. ಸೊ ಪೋಸ್ಟ್ ಸೆಲೆಕ್ಷನ್ಗೆ ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀರಾ. ಸೊ ನೋಡಿ ನಾವಿಲ್ಲಿ RPC ವಿಭಾಗದಿಂದ ಅಪ್ಲೈ ಮಾಡ್ತಿರೋದ್ರಿಂದ ನಮಗೆ ಕೇವಲ KSRPC ಒಂದೇ ಪೋಸ್ಟ್ ಇರುತ್ತೆ. ಸೊ ಇಲ್ಲಿ ಡಿಸ್ಟಿಕ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಸ್ ಪರ್ ಯುವರ್ ಹುದ್ದೆಗಳ ವರ್ಗೀಕರಣ ನೋಡ್ಕೊಂಡ್ಬಿಟ್ಟು
ನೀವು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನಾವಿಲ್ಲಿ ಶಿವಮೊಗ್ಗ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಅಪ್ಲೈ ಅಂತ ಕ್ಲಿಕ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ನಮ್ಮ ಏನು ಪೋಸ್ಟ್ ಸೆಲೆಕ್ಷನ್ ಏನಿದೆ ಸೊ ಇದು ಅಪ್ಲೈ ಆಗಿರುತ್ತೆ. ಸೊ ಇಲ್ಲಿ ನೋಡಿ ಟೋಟಲ್ ಫೀ ಕೂಡ ಇಲ್ಲಿ ಬಂದಿರುತ್ತೆ ನಮಗೆ ಎಷ್ಟು ಫೀ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ಏನು ವೆರಿಫೈ ಮಾಡ್ಕೊಂಡ್ಬಿಟ್ಟು ಸೊ ನಿಮ್ಮ ಇಲ್ಲಿ ನೋಡಿ ಪೋಸ್ಟ್ ಸೆಲೆಕ್ಷನ್ ಕಲ್ಯಾಣ ಕರ್ನಾಟಕದವರಿಗೆ 3 ಪೋಸ್ಟ್ ಬರ್ತಾವೆ ಇಲ್ಲಿ. ಸೊ 3 ಪೋಸ್ಟ್ನ ಕ್ಲೀನಾಗಿ ವೆರಿಫೈ ಮಾಡಿ. ಓಕೆ, ಸೆಲೆಕ್ಟ್ ಮಾಡಿಬಿಟ್ಟು ಸೊ ಯಾವ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ನೋಡಿಬಿಟ್ಟು ಅದ್ರ ಪ್ರಕಾರ ನೀನು ಏನೋ ಜಿಲ್ಲೆಯನ್ನ ಆಯ್ಕೆ ಮಾಡ್ಕೋಬಹುದು. ಸೊ ಜಿಲ್ಲೆಯನ್ನ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಅಪ್ಲೈಡ್ ಕೋರ್ಸ್ ಬರುತ್ತೆ. ನೀವು ಎಷ್ಟು ಹುದ್ದೆಗಳಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಷ್ಟು ಹುದ್ದೆಗಳನ್ನ ನೀವು ಅಪ್ಲೈ ಮಾಡ್ಬೋದು. ಬಟ್ ಇಲ್ಲಿ ಫೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ನೀವು ಅದೇ ರೀತಿ ಇದನ್ನೆಲ್ಲ ಕ್ಲೀನಾಗಿ ವೆರಿಫೈ ಮಾಡ್ಕೊಂಡು ಮುಂದುವರಿಸಿ ಅಂತ ಏನಿದೆ ಸೊ ಇದು ಏನೋ ಇಲ್ಲಿ ನಿಮ್ಮ ಅಮೌಂಟ್ ಬರುತ್ತೆ ಎಷ್ಟು ಫೀ ಅಂತ ಹೇಳ್ಬಿಟ್ಟು. ಸೊ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಪೇಜಿಗೆ ಆಗತ್ತೆ ಡಿಕ್ಲರೇಷನ್ ಬರುತ್ತೆ. ಓಕೆ, ಸೊ ಇಲ್ಲಿ ಡಿಕ್ಲರೇಷನ್ ಕ್ಲೀನಾಗಿ ಒಂದ್ಸಲ ಓದ್ಕೊಳ್ಳಿ ಏನೇನು ಡಿಕ್ಲರೇಷನ್ ಪಾಯಿಂಟ್ಸ್ ಇದಾವೆ. ಸೊ ಇದೆಲ್ಲ ಒಂದು ಡ್ರಾಫ್ಟ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೊಳ್ಳಿ. ಓಕೆ, ಡ್ರಾಫ್ಟ್ ಪ್ರಿಂಟ್ ಅಪ್ಲಿಕೇಶನ್ ಅಂತ ಏನಿದೆ ಇದನ್ನ ತಗೊಳ್ಳಿ. ಸೊ ಒಂದು ಪ್ರಿಂಟ್ ಅಪ್ಲಿಕೇಶನ್ ತಗೊಂಡಾದ್ಮೇಲೆ ಈ ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡ್ಬಿಟ್ಟು ಅಕ್ಸೆಪ್ಟ್ ಅಂಡ್ ಸಬ್ಮಿಟ್ ಡಿಕ್ಲರೇಷನ್. ಸೊ ನೋಡಿ ಇಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ಎಡಿಟ್ ಮಾಡಕ್ ಬರೋದಿಲ್ಲ. ಹಾಗಾಗಿ ಕೇರ್ಫುಲ್ ಆಗಿ ಒಂದ್ಸಲ ಏನು ಡ್ರಾಫ್ಟ್ ಏನಿದೆ ನಿಮ್ದು ಅದರಲ್ಲೆಲ್ಲ ಒಂದ್ಸಲ ಕ್ಲೀನಾಗಿ ವೆರಿಫೈ ಮಾಡ್ಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡಿ. ಸೊ ಅಕ್ಸೆಪ್ಟ್ ಅಂಡ್ ಸಬ್ಮಿಟ್ ಅಂತ ಇದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕನ್ಫರ್ಮ್ ಡಿಕ್ಲರೇಷನ್. ಆರ್ ಯು ಶೋರ್ ವಾಂಟ್ ಟು ಸಬ್ಮಿಟ್ ದಿಸ್ ಅಪ್ಲಿಕೇಶನ್, ಎಸ್ ಕನ್ಫರ್ಮ್ ಅಂತ ಕೊಡಿ. ಅದರ್ವೈಸ್ ಏನಾದರೂ ಎಡಿಟ್ ಮಾಡಿದ್ರೆ ಗೋ ಬ್ಯಾಕ್ ಅಂತ ಕೊಡಿ. ಸೊ ನಾವಿಲ್ಲಿ ಎಸ್ ಕನ್ಫರ್ಮ್ ಅಂತ ಕೊಡ್ತಾ ಇದ್ದೀವಿ. ಸೊ ಡಿಕ್ಲರೇಷನ್ ಸಬ್ಮಿಟೆಡ್ ಅಂತ ಬಂದಿದೆ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಪೇಮೆಂಟ್ ಆಪ್ಷನ್ ಬರುತ್ತೆ ನೋಡಿ. ಸೊ ಇದರಲ್ಲಿ ಎಷ್ಟು ಪೇಮೆಂಟ್ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಗೊತ್ತಿದೆ. ಸೊ ನಾವು 1 ಪೋಸ್ಟ್ ಸೆಲೆಕ್ಟ್ ಮಾಡಿರೋದ್ರಿಂದ 1 ಪೋಸ್ಟಿನ ಪೇಮೆಂಟ್ ಬಂದಿದೆ. ಸೊ ಈ 1 ಪೋಸ್ಟ್ ಪೇಮೆಂಟ್ನ ಕ್ಲೀನಾಗಿ ವೆರಿಫೈ ಮಾಡಿಬಿಟ್ಟು ಕ್ಲಿಕ್ ಟು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಸೀಡ್ ಪೇಮೆಂಟ್ ಅಂತ ಇದೆ ನೋಡಿ. ಸೊ ಎಸ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ನಾವು ಪ್ರಾಧಿಕಾರ ವೆಬ್ಸೈಟ್ಗೆ ಹೋಗ್ತಾ ಇದ್ದೀವಿ ಡೈರೆಕ್ಟ್ ಪೇಮೆಂಟ್ ಆಪ್ಷನ್ಗೆ. ಸೊ ನೀವು ಯಾವ ಮೂಲಕ ಪೇಮೆಂಟ್ ಮಾಡ್ತಾ ಇದ್ದೀರಾ, ಕ್ರೆಡಿಟ್ ಕಾರ್ಡಾ ಅಥವಾ UPIನ, ಸೊ ಇಲ್ಲಿ ಯಾವುದು ಆಪ್ಷನ್ ನಿಮಗೆ ಸೂಟಬಲ್ ಅನ್ಸೋದನ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕೊಟ್ಟರೆ ಪೇಮೆಂಟ್ ಏನಾಗುತ್ತೆ ಸಕ್ಸಸ್ಫುಲ್ ಅಂತ ಮೆಸೇಜ್ ಬರುತ್ತೆ. ನೆಕ್ಸ್ಟ್ ನೀವು ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಮತ್ತೆ ರೀಡೈರೆಕ್ಟ್ ಆಗ್ತೀರಾ ಅವರ ಒಂದು ಪೇಜಿಗೆ. ಸೊ ಅಲ್ಲಿ ಒಂದು ಪ್ರಿಂಟ್ ಅಪ್ಲಿಕೇಶನ್ ಆಪ್ಷನ್ ಬರುತ್ತೆ. ಅದನ್ನ ನೀವು ಅಪ್ಲಿಕೇಶನ್ನ ಪ್ರಿಂಟ್ಔಟ್ ಮಾಡಿ ತಗೊಬೇಕು. ಸೊ ನೋಡಿ ಆ ಒಂದು ಅಪ್ಲಿಕೇಶನ್ ಪ್ರಿಂಟ್ಔಟ್ ಕಡ್ಡಾಯವಾಗಿ ತಗೊಬೇಕಾಗ್ತದೆ. ಯಾಕಂದರೆ ಅವರು KEನವರು ಕೇಳಿದಾಗ ಸೊ ಅಪ್ಲಿಕೇಶನ್ ಪ್ರಿಂಟ್ಔಟ್ ಕೇಳಿದಾಗ ಅದೇ ಅಪ್ಲಿಕೇಶನ್ನ ನೀವು ಸಬ್ಮಿಟ್ ಮಾಡಬೇಕು. ಸೊ ಈ ಒಂದು ಪ್ರೋಸೆಸ್ ಆಗಿರುತ್ತೆ ಸ್ಟೆಪ್ ಬೈ ಸ್ಟೆಪ್. ಸೊ ಇದು ಏನು KEಯಿಂದ ಬಿಟ್ಟಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡದೆ ಕ್ಲೀನಾಗಿ ಚೆಕ್ ಮಾಡಿ ವೆರಿಫೈ ಮಾಡಿ ಅಪ್ಲೈ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.